ಸೌಂದರ್ಯ ಎನ್ನುವುದು ಕೇವಲ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವಲ್ಲ, ಅದು ನಮ್ಮ ಹೃದಯದೊಳಗೆ ಬೆಳಗುವ ಆತ್ಮವಿಶ್ವಾಸ. ನಾವು ಸುಂದರವಾಗಿ ಕಾಣುತ್ತೇವೆ ಎನ್ನುವ ಭಾವನೆ ಬಂದಾಗ ನಮ್ಮ ನಡೆ ಬದಲಾಗತ್ತೆ, ಮಾತು ಬದಲಾಗತ್ತೆ, ಬದುಕನ್ನೇ ನೋಡುವ ದೃಷ್ಟಿಕೋನ ಬದಲಾಗತ್ತೆ. ಹೊರಗೆ ಹೋದಾಗ ಯಾರಾದರೂ ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅನ್ನೋ ಮಾತು ಹೇಳಿದ್ರೆ ಸಾಕು, ಆ ಒಂದು ಮಾತು ನಮ್ಮ ದಿನವನ್ನೇ ಬೆಳಗಿಸ್ಬಿಡತ್ತೆ. ಆದರೆ ಜೀವನ ಯಾವಾಗಲೂ ನಮ್ಮ ಇಚ್ಛೆಯಂತೆ ಸಾಗೋದಿಲ್ಲ. ಒಂದು ಅನಿರೀಕ್ಷಿತ ಅಪಘಾತ, ಒಂದು ಅನಾರೋಗ್ಯ, ಅಥವಾ ಹುಟ್ಟಿನಿಂದಲೇ ನಮ್ಮ ಮುಖದಲ್ಲಿ ಅಥವಾ ದೇಹದಲ್ಲಿ ಇರುವ ಒಂದು ಸಣ್ಣ ಅಸಮತೋಲನ ಕೇವಲ ನಮ್ಮ ಮುಖ ಮತ್ತು ದೇಹದಲ್ಲಿ ಮಾತ್ರ ಬದಲಾವಣೆ ತರೋದಿಲ್ಲ, ನಮ್ಮ ಮನಸ್ಸಿನಲ್ಲೂ ಮೌನವಾದ ಗಾಯವನ್ನ ಮೂಡಿಸುತ್ತೆ. ಮೂಗಿನ ಆಕಾರ ಸರಿಯಿಲ್ಲ ಅನ್ನೋ ಸಂಕೋಚ, ಮುಖದ ಮೇಲೆ ಇರೋ ಗುರುತು, ಜನ ಏನ್ ಹೇಳ್ತಾರೋ ಅನ್ನೋ ಭಯ. ಈ ಭಯ ನಿಧಾನವಾಗಿ ನಮ್ಮ ಆತ್ಮವಿಶ್ವಾಸವನ್ನೇ ಕಸಿದುಕೊಳ್ಳುತ್ತೆ. ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಂದು ಫೋಟೋಗೆ ಫಿಲ್ಟರ್ ಹಾಕಿ ಪ್ರತಿಯೊಂದು ರೀಲ್ಸ್ಗೆ ಮೆರುಗು ನೀಡುವ ಅದೆಷ್ಟೋ ಯುವ ಜನಾಂಗದ ಹೃದಯದ ನೋವಿಗೆ ಯಾವ ಫಿಲ್ಟರ್ ಇದೆ ಹೇಳಿ? ಪ್ರತಿದಿನ ಕನ್ನಡಿ ಮುಂದೆ ನಿಂತು ಇದು ನಾನೇನಾ ಎಂದು ಹೇಳಿಕೊಳ್ಳುವ ಕ್ಷಣಗಳು ತುಂಬಾ ನೋವು ಕೊಡ್ತವೆ. ಆದರೆ ಇನ್ನೂ ಇದಕ್ಕೆ ಚಿಂತೆ ಬೇಡ. ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ಮುಖ ಮತ್ತು ದೇಹವನ್ನ ಮಾತ್ರವಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಡಲು ಸಾಧ್ಯವಾಗಿಸಿದೆ. ಈ ರೀತಿಯಾಗಿ ಅನೇಕ ಜನರ ಬದುಕಿಗೆ ಹೊಸ ಬೆಳಕು ತಂದಿರುವ ಖ್ಯಾತ ತಜ್ಞರಲ್ಲಿ ಒಬ್ಬರು ಬೆಂಗಳೂರಿನ ಜೆಪಿ ನಗರದಲ್ಲಿರುವ ನೈಪುಣ್ಯ ಆಸ್ಪತ್ರೆಯ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಕೇಸರಿ. ಈ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಹಲವಾರು ವರ್ಟಿಕಲ್ಸ್ ಇರುತ್ತೆ. ಎಲ್ಲರಿಗೂ ಪರಿಚಯ ಇರೋದು ಕಾಸ್ಮೆಟಿಕ್ ಸರ್ಜರಿ ಅಥವಾ ಏಸ್ಥೆಟಿಕ್ ಸರ್ಜರಿ ಅಂತ. ನಂದು ಹೈಪರ್ ಸ್ಪೆಷಲೈಸೇಷನ್ ಅದರಲ್ಲಿ, ಎಸ್ಪೆಷಲಿ ರೈನೋಪ್ಲಾಸ್ಟಿ, ಫೇಸ್ ಲಿಫ್ಟ್, ಬಾಡಿ ಕಾಂಟೂರಿಂಗ್. ಈ 3 ಸರ್ಜರಿಗೆ ದೇವ್ರ ದಯೆಯಿಂದ ಜಗತ್ತಿನಾದ್ಯಂತ ಪೇಷಂಟ್ಸು ನಮ್ಮ ರಿಸಲ್ಟ್ಸ್ ನೋಡ್ಕೊಂಡು ಬರ್ತಾರೆ. Before I have 3 stomach, now 1 stomach. Thank you very much. Hello, I've come to India in September. When I was here, I did a liposuction. The operation went successful. I'm very happy about the service of this. It is done professionally. Thank you very much, doctor, the team doctor and the staff. You have a good services. I appreciate a lot, and I will be the ambassador to this clinic. You will see so many people coming under my name. So we'll be getting in touch with the region for other people to come. Thank you very much, doctor. I'm happy. I was worried about the swallow of this and this on the hands, but doctor assured me everything will be fine. And then we'll be there. We'll be getting in touch with my doctor there in case of anything, but I don't think anything bad will happen. Thank you very much. Before, I have 3 stomach, now 1 stomach. Thank you very much. ಡಾಕ್ಟರ್ ಪ್ರಶಾಂತ್ ಕೇಸರಿ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜರಿಯಲ್ಲಿ ಸುಮಾರು 20 ವರ್ಷಗಳ ಅನುಭವ ಹೊಂದಿದ್ದು, ಮುಂಬೈನ ಲೋಕಮಾನ್ಯ ತಿಲಕ್ ಮುನ್ಸಿಪಲ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ತರಬೇತಿ ಪಡೆದಿದ್ದಾರೆ. ಕಾಸ್ಮೆಟಿಕ್ ಮತ್ತು ಲೇಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಉನ್ನತ ಫೆಲೋಶಿಪ್ ಹೊಂದಿದ್ದಾರೆ. ನಾನು ಈ ಪ್ಲಾಸ್ಟಿಕ್ ಸರ್ಜರಿ ಕ್ಷೇತ್ರದಲ್ಲಿ ಕಳೆದ 2 ದಶಕ ಅಂದರೆ 19 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಕಾಸ್ಮೆಟಿಕ್ ಪ್ಲಾಸ್ಟಿಕ್ ಸರ್ಜರಿ ಫೆಲೋಶಿಪ್ಪನ್ನು ಮುಂಬೈಯಲ್ಲಿ ಡಾಕ್ಟರ್ ಧಾಮಿ ಅಂತ ಅವ್ರ ಕೆಳಗಡೆ 1.5 ವರ್ಷದ ಕೋರ್ಸ್ ಅದನ್ನು ಮಾಡಿದೆ. ಅದಕ್ಕೆ ಮುಂಚೆ MCS ಪ್ಲಾಸ್ಟಿಕ್ ಸರ್ಜರಿ ಅಂತ ಸೂಪರ್ ಸ್ಪೆಷಾಲಿಟಿ ಡಿಗ್ರಿ ಇರುತ್ತೆ. ಅದನ್ನು ಸಯಾನ್ ಹಾಸ್ಪಿಟಲ್ ಅಥವಾ LTMJ ಮೆಡಿಕಲ್ ಕಾಲೇಜ್ ಅಂತೇನಿದೆ, ಅದು ಪ್ಲಾಸ್ಟಿಕ್ ಸರ್ಜರಿಗೆ ಜಗದ್ದಾದ್ಯಂತ ದಿ ಬೆಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಕನ್ಸಿಡರ್ ಮಾಡೋವಂಥ ಜಾಗ. ಅಲ್ಲಿ MCH ಮಾಡಿದೆ.
ಅದಕ್ಕೆ ಮುಂಚೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನನ್ನ MS ಜನರಲ್ ಸರ್ಜರಿ ಮಾಡಿದೆ. ಅದಕ್ಕೆ ಮುಂಚೆ ನನ್ನ MBBSನ ದಾವಣಗೆರೆ JJM ಮೆಡಿಕಲ್ ಕಾಲೇಜಲ್ಲಿ ಮಾಡಿದೆ. ಇದಲ್ದಲೇ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಆಫ್ ಎಡಿನ್ಬರೋದ ಮೆಂಬರ್ ಆಗಿದ್ದೀನಿ. ಇನ್ನು ಮೆಡಿಕಲ್ ಲೀಗಲ್ ಲಾ ಎಥಿಕ್ಸ್ ಡಿಗ್ರಿನ ನ್ಯಾಷನಲ್ ಲಾ ಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ. ಆಮೇಲೆ ಡಿಪ್ಲೊಮೇಟ್ ಆಫ್ ನ್ಯಾಷನಲ್ ಬೋರ್ಡ್ ಅಂತ ಒಂದು ಬೋರ್ಡ್ ಸರ್ಟಿಫಿಕೇಷನ್ ಇದೆ, ಅದನ್ನು ಸಹಿತ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಧನೆ ಮತ್ತು ಸಂಶೋಧನೆ ಮಾಡಿರುವ ಇವರು ಹಲವಾರು ಗೋಲ್ಡ್ ಮೆಡಲ್ಗಳು, ಪ್ರಶಸ್ತಿ, ಪುರಸ್ಕಾರಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಸದಾ ಹಸನ್ಮುಖಿ ವೈದ್ಯರು. ನಮ್ಮ ಕೆಲಸ ರೆಕಗ್ನೈಸ್ ಮಾಡಿಬಿಟ್ಟು ಕಳೆದ 4 ವರ್ಷದಿಂದ ಮೋಸ್ಟ್ ಎಮಿನೆಂಟ್ ಪ್ಲಾಸ್ಟಿಕ್ ಸರ್ಜನ್ ಆಫ್ ಸೌತ್ ಇಂಡಿಯಾ ಅನ್ನೋ ಅವಾರ್ಡ್ನ ಇಂಡಿಯಾ ಟುಡೇ ಗ್ರೂಪ್ನವರು, ಇಟ್ಸ್ ಎ ಪಬ್ಲಿಕ್ ಪೋಲ್ ಅವಾರ್ಡ್, ಸೊ ಅದು ಸತತವಾಗಿ ಬರ್ತಾ ಇದೆ. ಇದಲ್ದಲೇ ಬೆಸ್ಟ್ ರೇಟೆಡ್ ಪ್ಲಾಸ್ಟಿಕ್ ಸರ್ಜರಿ ಇನ್ ಇಂಡಿಯಾ, ಅದು ಸಹಿತ ಸತತವಾಗಿ ಕಳೆದ 5 ವರ್ಷದಿಂದ ಬರ್ತಾ ಇದೆ. ಇದಲ್ದಲೇ ಮೋಸ್ಟ್ ಇನ್ನೋವೇಟಿವ್ ಸರ್ಜನ್ ಅವಾರ್ಡ್ ಹಾಗೂ ಸುಮಾರು ಗೋಲ್ಡ್ ಮೆಡಲ್ಸ್ ಹಾಗೂ ಬೆಸ್ಟ್ ರೈನೋಪ್ಲಾಸ್ಟಿ ಸರ್ಜರಿ, ಬೆಸ್ಟ್ ಎಂಡೋಸ್ಕೋಪಿಕ್ ಫೇಸ್ ಲಿಫ್ಟ್ ಸರ್ಜರಿ, ಈ ರೀತಿ ಹಲವಾರು ಅವಾರ್ಡ್ಗಳು ಸಿಕ್ಕಿದೆ. ಆದರೆ ಅವರ ವಿಶೇಷತೆ ಕೇವಲ ಶಸ್ತ್ರಚಿಕಿತ್ಸೆಯಲ್ಲ, ಒಬ್ಬ ವ್ಯಕ್ತಿಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ಮೂಗಿನ ರೂಪ ಬದಲಾಯಿಸಿ ಆತ್ಮವಿಶ್ವಾಸ ಕೊಡುವುದು, ತುಟಿ ಅಥವಾ ಮುಖದ ಸಮಸ್ಯೆ ಸರಿಪಡಿಸಿ ಮತ್ತೆ ನಗು ತರಿಸುವುದು, ಲೈಪೋಸಕ್ಷನ್, ಬಾಡಿ ಸ್ಕಲ್ಪ್ಟಿಂಗ್ ಮೂಲಕ ಹೊಸ ಬದುಕಿನ ಭರವಸೆ ನೀಡುವುದು. ನೈಪುಣ್ಯ ಏನಕ್ಕೆ ಜಗತ್ತಿನಾದ್ಯಂತ ಫೇಮಸ್ ಅಂದರೆ ಮೂಗಿನ ಶಸ್ತ್ರಚಿಕಿತ್ಸೆ, ರೈನೋಪ್ಲಾಸ್ಟಿಗೆ. ಇದರದ್ದು ವಿಶೇಷ ಏನಪ್ಪ ಅಂತಂದರೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಅಲ್ಟ್ರಾಸೋನಿಕ್ ರೈನೋಪ್ಲಾಸ್ಟಿ ಅಥವಾ ಪಿಯೆಜೋ ರೈನೋಪ್ಲಾಸ್ಟಿ ಅನ್ನೋದನ್ನು 7 ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ನಮ್ಮದೇ ಆದಂತಹ ಒಂದು ಫೇಶಿಯಲಾಜ್ ಅಂತ ಟೆಕ್ನಿಕ್, ವಿ ಹ್ಯಾವ್ ದ ಹೈಯೆಸ್ಟ್ ನಂಬರ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಪಬ್ಲಿಷ್ಡ್ ಇಟ್ ಇನ್ ಇಂಡಿಯನ್ ಜರ್ನಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಹೀಗಾಗಿ ಈ ನೋಸ್ನ ಶಸ್ತ್ರಚಿಕಿತ್ಸೆಗೆ, ರೈನೋಪ್ಲಾಸ್ಟಿಗೆ ಜಗತ್ತಿನಾದ್ಯಂತ ಜನ ಬರ್ತಾರೆ. ಇನ್ನೊಂದು ತುಂಬ ವಿಶೇಷವಾದ ಸರ್ಜರಿ ಇಲ್ಲಿ ಮಾಡೋದು ಅಂದರೆ ಎಂಡೋಸ್ಕೋಪಿಕ್ ಫೇಸ್ ಲಿಫ್ಟ್ ಅಂತ. ಅಂದರೆ ನಾರ್ಮಲಿ ಫೇಸ್ ಲಿಫ್ಟ್ ಎಲ್ಲ ನೀವು ನೋಡಿರ್ಬೋದು, ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಚಾನಲ್ಸಲ್ಲೆಲ್ಲ ಇಲ್ಲೆಲ್ಲ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಬರೀ ಸ್ಕಿನ್ ಮಾತ್ರ ಟೈಟನ್ ಮಾಡ್ತಾರೆ. ದಟ್ ಈಸ್ ನಾಟ್ ದ ರೈಟ್ ಟ್ರೀಟ್ಮೆಂಟ್. ಸೊ ನಾವೇನು ಮಾಡ್ತೀವಿ, ಒಂದು 3 ಸೆಂಟಿಮೀಟರ್ ಇನ್ಸಿಷನ್ನಿಂದ ಎಂಡೋಸ್ಕೋಪ್ ಯೂಸ್ ಮಾಡಿಕೊಂಡು ಪೂರ್ತಿ ಫೇಸನ್ನು ಒಂದು 10 to 20 ಇಯರ್ಸ್ ಅಷ್ಟು ಯಂಗರಾಗಿ ರೀಸೆಟ್ ಮಾಡುತ್ತೆ. ರಿಸಲ್ಟ್ಸ್ ತುಂಬ ನ್ಯಾಚುರಲ್ ಆಗಿರುತ್ತೆ. ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿರೋದು ನೈಪುಣ್ಯದಲ್ಲೇ. ವರ್ಲ್ಡ್ ಲೀಡರ್ಸ್ ಏನಿದ್ದಾರೆ, ವಿ ಆರ್ ನಾಟ್ ಫಾರ್ ಬಿಹೈಂಡ್ ದೆಮ್. ಹೀಗಾಗಿ ಬೇರೆ ಬೇರೆ ದೇಶಗಳಿಂದ ಸಹಿತ ಈ ಶಸ್ತ್ರಚಿಕಿತ್ಸೆಗೆ ಬರ್ತಾರೆ. ಇದಲ್ಲದೆ ಬಾಡಿ ಕಾಂಟೂರಿಂಗ್ ಹಾಗೂ ಕಾಸ್ಮೆಟಿಕ್ ಡರ್ಮಟಾಲಜಿ, ಲೇಸರ್, ಎಲ್ಲ ಸೌಲಭ್ಯಗಳು ಸಹಿತ ನೈಪುಣ್ಯ ಎಸ್ಥೆಟಿಕ್ ಕ್ಲಿನಿಕ್ನಲ್ಲಿ ಲಭ್ಯ ಇದೆ. ಇಂತಹ ಕೆಲಸದ ಮೂಲಕ ಅವರು ದೇಹದ ಮೇಲೆ ಮಾತ್ರ ಕೆಲಸ ಮಾಡುವುದಿಲ್ಲ, ಒಡೆದ ಆತ್ಮವಿಶ್ವಾಸವನ್ನ ಮತ್ತೆ ಕಟ್ಟುತ್ತಾರೆ. ಈಗ ಒಂದು ಪೇಷಂಟ್ಗೆ ಆನ್ಲೈನ್ ನೋಡಿಕೊಂಡ್ರು, ಯಾರೋ ಒಬ್ಬರು ಡಾಕ್ಟ್ರು ಬೇರೆ ಡೆಲ್ಲಿಯಿಂದ ಬಂದುಬಿಟ್ಟು ಬೆಂಗಳೂರಲ್ಲಿ ಆಪ್ರೇಷನ್ ಮಾಡ್ತಾರೆ ಅಂತಂದ್ಬಿಟ್ಟು ಆಪ್ರೇಷನ್ ಮಾಡಿದ್ರು. ಒಂದು ದಿನಕ್ಕೆ 5 ರೈನೋಪ್ಲಾಸ್ಟಿ ಮಾಡಿ ಹೋದ್ರಂತೆ ಅವರು ಡೆಂಟಲ್ ಸರ್ಜನ್ನ. ಪಾಪ ಈ ಹುಡುಗ ಏನೇನು ಬೇಕು ಅಂತ ಗೊತ್ತಿಲ್ಲ, ಮೂಗಿಗೆ ಇಂಪ್ಲಾಂಟ್ ಹಾಕ್ಬಿಟ್ಟಿದ್ರು. ಸೊ ಅವನಿಗೆ ಇನ್ನು ಮದುವೆ ಇನ್ನೊಂದು ತಿಂಗಳಲ್ಲಿತ್ತು. ಅದು ಇಂಪ್ಲಾಂಟ್ ಇನ್ಫೆಕ್ಟ್ ಆಗಿ ಹೊರಗಡೆ ಕೀವು ಸೋರ್ಕೊಂಡು ಹೊರಗಡೆ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಈ ವಾಸ್ ವೆರಿ ಡಿಪ್ರೆಸ್ ಬಿಕಾಸ್ ಜಾಬ್ಗೆ ಹೋಗೋಕ್ಕಾಗ್ತಿಲ್ಲ ಆ್ಯಂಡ್ ಅಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ, ಮದುವೆ ಇನ್ನೊಂದು ತಿಂಗಳಿದೆ, ಮೂಗು ಸರಿ ಹೋಗ್ತಿಲ್ಲ. ಸೊ ಹೀಗಾಗಿ ಅವ್ರಿಗೇನು ಮಾಡಿದ್ವಿ, ಇಂಪ್ಲಾಂಟನ್ನು ತೆಗೆದು ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ. ಜಸ್ಟ್ ಇನ್ ಟೈಮ್ ದಿಸ್ ಸರ್ಜರಿ ಸೇವ್ಡ್ ಹಿಸ್ ಜಾಬ್ ಆ್ಯಸ್ ವೆಲ್ ಆಸ್ ದ ವೆಡ್ಡಿಂಗ್ ಪ್ಲ್ಯಾನ್. ಸೊ ಆಪ್ರೇಷನ್ನು ಕಷ್ಟಕರವಾಗಿರ್ಬೋದು, ಜಾಸ್ತಿ ಟೈಮ್ ತಗೋತಿರ್ಬೋದು, ಅಥವಾ ಸ್ವಲ್ಪ ನಿಮ್ಗೆ ಅನಿಸಿರೋದಕ್ಕಿಂತ ಜಾಸ್ತಿ ದುಬಾರಿ ಅಂತ ಅನ್ನಿಸ್ತಿರ್ಬೋದು. ಆದರೆ ಏನು ಯೋಚನೆ ಮಾಡಬೇಕು ಅಂತಂದರೆ, ನಿಮಗೆ ಇದು ಕರೆಕ್ಟಾಗಿ ಆಗುತ್ತಾ? ಎಲ್ಲೋ ಸ್ವಲ್ಪ ಕಾಸು ಉಳಿಸೋಕ್ಕೋಗಿ ಈ ರೀತಿ ಸಮಸ್ಯೆಗಳಿಗೆ ಸಿಗಾಕ್ಕೊಳ್ಬಾರ್ದು. ಕ್ವಾಲಿಫೈಡ್ ಸ್ಪೆಷಲೈಸ್ಡ್ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಅವ್ರ ಕ್ವಾಲಿಫಿಕೇಷನ್ನ ಚೆಕ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಸರ್ಜರೀಸ್ಗೆ ಹೋಗಿ, ಆವಾಗ ರೀಡು ಆಗುವಂಥ ಪರಿಸ್ಥಿತಿ ಬಹಳ ಕಡಿಮೆ. ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು, ಮಾಡೆಲ್ಗಳಿಗೆ ಹಾಗೂ ಸಾಮಾನ್ಯ ಜನರಿಗೂ ಸಹ ಯಶಸ್ವಿಯಾಗಿ ಕಾಸ್ಮೆಟಿಕ್ ಸರ್ಜರಿ ಮಾಡಿರುವ ಇವರು ರಾಜ್ಯದ ಓರ್ವ ಪ್ರಸಿದ್ಧ ಪ್ಲಾಸ್ಟಿಕ್ ಸರ್ಜನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ರೈನೋಪ್ಲಾಸ್ಟಿ ಅಂತಂದರೆ ಮೂಗಿನ ಆಕಾರನ ಹೆಚ್ಚು ಪ್ರಪೋರ್ಷನೇಟ್ ಆಗಿ ನಿಮ್ಮ ಮುಖಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದೋ ಹಾಗೆ ಮಾಡುವಂತಹ ಶಸ್ತ್ರಚಿಕಿತ್ಸೆ ಇದೆಯಲ್ಲ, ಅದನ್ನು ರೈನೋಪ್ಲಾಸ್ಟಿ ಅಂತೀವಿ.
ಈ ಶಸ್ತ್ರಚಿಕಿತ್ಸೆಯಲ್ಲಿ ಮೂಗು ಡೊಂಕಾಗಿದ್ದರೆ ಅದನ್ನು ಸ್ಟ್ರೈಟ್ ಮಾಡ್ಬೋದು, ದಪ್ಪಕ್ಕಿದ್ದರೆ ನ್ಯಾರೋ ಮಾಡಿ ಶಾರ್ಪಾಗಿ ಮಾಡ್ಬೋದು, ಹಂಪ್ ಥರ ಏನಾದ್ರು ಇದ್ದರೆ ಅದನ್ನು ಸ್ಟ್ರೈಟ್ ಮಾಡ್ಬೋದು, ಇನ್ನೂ ಚಪ್ಪಟೆ ಮೂಗು ಥರ ಕೆಳಗಡೆ ಇದ್ದರೆ ಅದನ್ನು ಸಹಿತ ಮೇಲಕ್ಕೆ ಮಾಡ್ಬೋದು. ಈ ಶಸ್ತ್ರಚಿಕಿತ್ಸೆಗಳನ್ನ ಫೇಶಿಯಾಲಾಜ್ ಅಂತ ಒಂದು ಶಸ್ತ್ರಚಿಕಿತ್ಸೆ ನೈಪುಣ್ಯದಲ್ಲೇ ಕಂಡುಹಿಡಿದು ಈಗ ದೇಶದಾದ್ಯಂತ ಬೇರೆ ಬೇರೆ ಪ್ಲಾಸ್ಟಿಕ್ ಸರ್ಜನ್ ಸಹಿತ ಉಪಯೋಗಿಸ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಒಂದು ಜರ್ನಲಲ್ಲಿ ಒರಿಜಿನಲ್ ಆರ್ಟಿಕಲ್ ಆಗಿ ಪಬ್ಲಿಕೇಶನ್ ಸಹಿತ ಮಾಡಿದ್ದೀವಿ. ಇಷ್ಟೊಂದು ಅನುಭವ ಮತ್ತು ನಿಷ್ಠೆಯನ್ನು ಹೊಂದಿರುವ ಡಾಕ್ಟರ್ ಪ್ರಶಾಂತ್ ಕೇಸರಿ ಅವರು ವೈದ್ಯ ಬಂಧು ಜೊತೆಗೆ ಕೈಜೋಡಿಸಿದ್ದಾರೆ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ. ಎಲ್ಲ ರೋಗಿಗಳಿಗೂ ಸೂಕ್ತವಾದಂತಹ ಚಿಕಿತ್ಸೆ, ಸೂಕ್ತವಾದಂತಹ ಸಲಹೆ, ಸೂಕ್ತವಾದಂತಹ ದರದಲ್ಲಿ, ಸೂಕ್ತವಂತ ಜಾಗದಲ್ಲಿ ಸಿಗಬೇಕು ಅಂತ ಏನು ಒಂದು ಸೋಷಿಯಲ್ ಮಿಷನ್ನ ಇಟ್ಕೊಂಡು ವೈದ್ಯ ಬಂಧು ಟೀಮ್ ಹೊರಟಿದೆ. ನಾವು ಸಹಿತ ಈ ಒಂದು ಮೂಮೆಂಟಲ್ಲಿ, ಹೋರಾಟದಲ್ಲಿ ಸಹಭಾಗಿಗಳಾಗಿದ್ದೀವಿ. ಆಲ್ ದ ಬೆಸ್ಟ್. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ನಾನು ಮತ್ತೆ ನಗಬಹುದು, ನಾನು ಮತ್ತೆ ಆತ್ಮವಿಶ್ವಾಸದಿಂದ ಬದುಕಬಹುದು ಎಂದು ಅನೇಕರು ಹೇಳುವ ಕ್ಷಣಗಳ ಹಿಂದೆ ಒಬ್ಬ ನಿಷ್ಠಾವಂತ ವೈದ್ಯರ ಹೃದಯವಿದೆ. ನೀವು ಕೂಡ ನಿಮ್ಮ ಬದುಕನ್ನ ಬದಲಾಯಿಸಬಹುದು, ನಿಮ್ಮ ನಗುವನ್ನ ಮರಳಿ ಪಡೆಯಬಹುದು, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಜೀವಂತಗೊಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535853589ಗೆ ಕರೆ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಬ್ಬ ವೈದ್ಯರ ಜೊತೆ ನಿಮ್ಮ ಮುಂದೆ ನಾವು ಬರ್ತೇವೆ. ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನ ಸಂಪರ್ಕಿಸಿದ್ರೆ ಬದುಕಿಗೆ ಮತ್ತೆ ಬೆಳಕು ಬರುತ್ತೆ. ಇನ್ನಷ್ಟು ಆರೋಗ್ಯ ಮಾಹಿತಿ ಹಾಗೂ ತಜ್ಞ ವೈದ್ಯರ ಪರಿಚಯಕ್ಕಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಈ ಮಾಹಿತಿ ಉಪಯುಕ್ತವೆನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಲೋ ವೈದ್ಯ ಬಂಧು.